ನಾವೆಲ್ಲ ಚರ್ಚೆ ಮಾಡ್ತಿದ್ದೀವಿ, ಚರ್ಚೆ ಆದ್ಮೇಲೆ ಮುಗಿದು ನಾವು ವಾಪಸ್ ಮನೆಗೆ ಹೋಗ್ತೀವಿ. ನಮಗೆಲ್ರಿಗೂ ಏನೂ ಹೆಚ್ಚು ವ್ಯತ್ಯಾಸ ಬೀಳಲ್ಲ ಅನ್ಕೋತೀನಿ. ಆದರೆ ಇಲ್ಲಿ ವ್ಯತ್ಯಾಸ ಬೀಳೋದು ಯಾರಿಗೆ? ಈ ಕಾರ್ಯಕ್ರಮ ನೋಡ್ತಾರಲ್ಲ ವೀಕ್ಷಕರು, ಅವ್ರಿಗೆ ವ್ಯತ್ಯಾಸ ಬೀಳುತ್ತೆ. ಅದು ಸಿಟಿಯಲ್ಲಿ ನೋಡ್ತಾರಲ್ಲ, ಅವ್ರಿಗೇನು ವ್ಯತ್ಯಾಸ ಬೀಳಲ್ಲ, ಆಫ್ ಮಾಡಿ ಚೇಂಜ್ ಮಾಡಿ ಹೋಗ್ತಾರೆ. ಆದರೆ ರೈತರು ಇರ್ತಾರಲ್ಲ, ಅವ್ರು ತುಂಬ ಹೆದರ್ಕೊಳ್ತಾರೆ ಮೇಡಮ್. ನಾನು ಒಂದು ಸ್ಪಷ್ಟವಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿಸೆಂಬರ್ 21, 2012 ಪ್ರಳಯ ಆಗಲ್ಲ, ಅಥವಾ ಇನ್ನು 5 ವರ್ಷನೋ 10 ವರ್ಷನೋ ಎಲ್ಲಿವರೆಗೂ ಪೋಸ್ಟ್ಪೋನ್ ಮಾಡ್ತಿರೋ ಆ ಪ್ರತಿ ಡೇಟ್ಗಳಿಗೆ ನೀವು ನಮ್ಮ ಮನೆಗೆ ಬನ್ನಿ, ನನ್ನ ಜೊತೆ ಒಂದು ಟೀ ಕುಡೀರಿ, ಖಂಡಿತ ಅವತ್ತು ಆಗಲ್ಲ, ಆರಾಮಾಗಿ ನಾವು ಇರ್ತೀವಿ. ಅದನ್ನ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ರದರ್ ಹೇಳಿದರು ಪ್ರಳಯ ಒಟ್ಟಾಗಂಗಿಲ್ಲ, ಅವತ್ತು ನಮ್ಮ ಮನೆಗೆ ಬರ್ರಿ ಅಂತ ಹೇಳಿದರು. ಒಟ್ಟು ಈ ವಿನಾಶ ಎಂದೂ ಆಗಿಲ್ವಾ ಅಂತ ಹೇಳ್ತೀರಾ ನೀವು? ಉದಾಹರಣೆ ಸ್ವಲ್ಪ ಯೋಚನೆ ಮಾಡ್ರಿ. ನಿಮ್ಮ ವಿಜ್ಞಾನಿಗಳೇ ಆ ಡೈನೋಸಾರ್ ಮೊಟ್ಟೆಗಳನ್ನು ಶೇಖರಣೆ ಮಾಡಿದ್ದಾರೆ, ಡೈನೋಸಾರ್ ಎಲುಬುಗಳನ್ನು ಶೇಖರಣೆ ಮಾಡಿದ್ದಾರೆ. ಇಡೀ ಭೂಮಂಡಲ ತುಂಬ ಡೈನೋಸಾರ್ ಇತ್ತು ಒಂದು ದಿನ ಅಂತ ನಿಮ್ಮ ವಿಜ್ಞಾನಿಗಳು ಹೇಳ್ಬಿಟ್ಟು ಇಡೀ ಪೃಥ್ವಿಯ ತುಂಬೆಲ್ಲ ಇದ್ದಂತಹ ಡೈನೋಸಾರ್ಗಳು ಹೆಂಗೆ ಓದಪ್ಪ ಪೂರ್ತಿ ಒಂದೇ ಸರಿಗೆ ಅಂದರೆ ಭಯಾನಕವಾದಂಥ ಒಂದು ಆಕಾಶಕಾಯ ಅಪ್ಪಳಿಸ್ತು ಅಥವಾ ಜ್ವಾಲಾಮುಖಿ ಆಯಿತು, ಒಂದೇ ಸರಿಗೆ ಡೈನೋಸಾರ್ ಹೋಯ್ತು, ಈ ಭೂಮಂಡಲ ಇದಾಯಿತು ಅಂತ ಹೇಳ್ತಾರೆ. ಅದು ಪ್ರಳಯ ಅಲ್ವಾ ಅದು? ಈಗ ನಿಮ್ಮ ವಿಜ್ಞಾನಿಗಳು ಹೇಳ್ತಾರೆ ನಿಖರವಾಗಿ ಹೇಳ್ತೀವಿ ಅಂತ ಹೇಳ್ತಾರೆ, ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತಾರೆ. ಇದೇ 30-40 ವರ್ಷಗಳಿಂದ ಇದೇ ವಿಜ್ಞಾನಿಗಳು ಏನು ಹೇಳಿದ್ರು, ರೈತರಿಗೆ ರಾಸಾಯನಿಕ ಗೊಬ್ಬರ ಹಾಕ್ರಿ ಅಂತ ಹೇಳ್ಬಿಟ್ಟು ಈಗ ಭೂಮಿ ಹಾಳಾಗ್ತಿದೆ, ಹಾಗಾಗಿ ಎಲ್ಲ ರೋಗಗಳು ಹೆಚ್ಚಾಗ್ತದವೆ, ಮತ್ತು ಇಂದಿನ ಪದ್ಧತಿಗೆ ಹೋಗ್ರಪ್ಪ ನೀವು, ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕ್ರಿ, ಸಗಣಿ ಗೊಬ್ಬರ ಹಾಕ್ರಿ, ಮತ್ತೆ ಹಿಂದೆ ಹೋಗಿ ಅಂತ ಹೇಳ್ತಾರೆ. ಇದು ನಿಮ್ದು ಪರ್ಫೆಕ್ಟಾ? ಇನ್ನು 99 ಪ್ರಳಯ ಮತ್ತೆ ಯಾಕೆ ಆಗಲಿಲ್ಲ ಅಂತ ಕೇಳ್ತೀರಿ ನೀವು. ನಿಮ್ಮ ವಿಜ್ಞಾನಿಗಳು ಎಷ್ಟು ಸರಿ ಫೇಲ್ ಆಗಿದ್ದಾರೆ, ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ನಿಮ್ಮ ವಿಜ್ಞಾನಿಗಳು. ಹಂಗಾಗಿ ದಯಮಾಡಿ ಯೋಚನೆ ಮಾಡ್ರಿ. ಸಾವಿರಾರು ವರ್ಷಗಳ ಹಿಂದೆ ಹೇಳಿದಂಥ ಮಹಾತ್ಮರ ವಾಣಿಗಳನ್ನು ಇಟ್ಕೊಂಡ್ಬಿಟ್ಟು ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಆ ಸರ್ಚ್ನಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸ ಆಗ್ತಿರ್ತವೆ. ಹಂಗಾಗಿ ನಾವು ಡೇಟ್ ಕೊಡ್ತೀವಿ, ಬೇಕಾದ್ರೆ ಇನ್ನೂ ಸರ್ಚ್ ಮಾಡ್ತಿದ್ವಿ, ಖಂಡಿತ ಕೊಡ್ತೀವಿ. ರಿಯಲ್ ಹತ್ರ ಇದೆ, ಅದು ಕ್ಲಿಪ್ಸ್ ಇಟ್ಕೊತ ಇದ್ವಿ. ನೀವು ಪ್ರಕೃತಿ ಮೇಲೆ ಆಗ್ತಕ್ಕಂಥ ವಿಕೋಪಗಳು ನಿಮ್ಮ ವಿಜ್ಞಾನದ ಆವಿಷ್ಕಾರಗಳಿಂದ ಆದಮೇಲೆ ನೀವು ಹಾಕೊಂಡ್ರ ಶೂ ಬೂಟ್ಗಳಿಂದ ಆಗ್ತಕ್ಕಂಥ ಮಲಿನತೆಯಿಂದ ಕಾರಣ, ಅದು ನೀವು ಬಳಸ್ತಕ್ಕಂಥ ಮೊಬೈಲ್ಗಳಿಂದ ಕಾರಣ. ಹಂಗಾಗಿ ಸಮಗ್ರರು ಕೂಡ ಅದಕ್ಕೆ ಹೊಣೆಗಾರರ ಹೊರತು ನಾವು ವಿರೋಧವಾಗಿ ಮಾತಾಡ್ತಾ ಇದ್ವಿ. ಹಾಗಾಗಿ ಪ್ರಳಯ ಆಗುತ್ತೆ, ನಮ್ಮ ಪಾಯಿಂಟ್ ಇಷ್ಟೇ, ಇಲ್ಲಿ ಪ್ರಳಯ ಆಗುತ್ತಾ ಇಲ್ವಾ ಅದಕ್ಕೆ ಕಾರಣ ಕೊಡಿ ಅಷ್ಟೇ. ಇದು ಪ್ರಕೃತಿ ವಿಕೋಪಕ್ಕೂ ಲಿಂಕ್ ಮಾಡಬೇಡಿ ದಯವಿಟ್ಟು. ಈಗ ಪ್ರಳಯ ಆಗೋದು 100ಕ್ಕೆ 100 ಸತ್ಯನೇ. ಈಗೇನು ತಾವೇನು ಹೇಳಿದ್ರಲ್ಲ, ಭಾಳ ಸಂತೋಷವಾಯಿತು. ಏನು ಅಂದರೆ ಯಾವುದೇ ಒಂದು ಗುರು ವಿಚಾರ ಮಾಡಿ ತಿಳಿದು ಹೇಳು ಅಂತ ಹೇಳಿದ್ರೆ ನಮಗೆ ಹೇಳಿದ್ದು ಅದನ್ನೇ. ಸರ್, ಇಲ್ಲಿ ಪ್ರಳಯ ಬರುತ್ತಾ ಖಂಡಿತ ಅಂತ ಕೇಳ್ತಿದ್ದಾರೆ ಅವರು. ಈಗ ಹೇಳಿದ್ರಿ 30 ವರ್ಷಕ್ಕೊಂದ್ಸರಿ ಚಿಕ್ಕ ಪುಟ್ಟ ಘಟನೆಗಳು ನಡೀತವೆ ಅಂತ, ನಿಜ. ಆದರೆ ಹಿಮಯುಗ ಏನಿದೆ ಅಲ್ಲ, ಯಾವಾಗಲೂ ಒಂದು ಸರಿ ಆಗೋದು ಅಂತ ಹಿಮಯುಗ ಇಲ್ಲಿ ಬರ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಂದು ಚಿಕ್ಕ ಜ್ವಾಲಾಮುಖಿ ಉಗುಳಿದಾಗ 6 ದಿವಸ ಎಲ್ಲ ರಾಷ್ಟ್ರಗಳ ವಿಮಾನಗಳು ಹಾರಾಟ ನಿಲ್ಲಿಸಿದ್ವು. ಸುಮಾರು 5 ರಾಷ್ಟ್ರಗಳು ಎಫೆಕ್ಟ್ ಆದವು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬರೀ ಅದು ಒಂದಾಯ್ತು ಅಂದರೆ, ಬರೀ ಒಂದು ಧೂಮಕೇತು ಒಂದು ಉಲ್ಕೆ ಬಂದು ಬಡಿತು ಅಂದರೆ ಇಡೀ ಅರ್ಧ ವಿಶ್ವ ಅದ್ರ ಪ್ರಭಾವಕ್ಕೊಳಗಾಗ್ತತಿ. ಒಂದೇ ಇವ್ರು ಹೇಳಿದ್ರು, ಈ ಕ್ಷುದ್ರ ಗ್ರಹ ಬಂದು ಅಪ್ಪಳಿಸಿತ್ತು ಒಂದು ಕಾಲದಲ್ಲಿ ಅಂದ್ಬಿಟ್ಟು. ಅದೊಂದೇ ಈವರೆಗೂ ಇವ್ರ ಕಡೆಯಿಂದ ಬಂದಿರತಕ್ಕಂಥ ವಾದ, ಒಂದೇ ವಾದ. ಇವ್ರಿಗೂ ಇನ್ಯಾವ ವಾದನೂ ಬಂದಿಲ್ಲ ಅವರಿಂದ, ಬರೇ ಗೋಜಲು ಅನಿರ್ದಿಷ್ಟಗಳು. ಅದೊಂದಕ್ಕೆ ನಾನು ಉತ್ತರ ಕೊಡ್ತೀನಿ ನಿಮ್ಮ ಮಾತಿಗೆ. ಒಂದು ಕಾಲದಲ್ಲಿ ದೈತ್ಯ ಜೀವ ಸಂಕುಲಗಳಿದ್ದಂಥ ಕಾಲದಲ್ಲಿ 65 ಮಿಲಿಯನ್ ವರ್ಷಗಳ ಹಿಂದೆ ಒಂದು ಆಕಾಶಕಾಯ ಆಸ್ಟ್ರಾಯ್ಡ್ ಬಂದು ಹೊಡೆದಿದ್ದು ಯುಕಾಟನ್ ಪೆನಿನ್ಸುಲಾ ಮೆಕ್ಸಿಕೋನಲ್ಲಿ, ನಿಜ. ಆದರೆ ಅರ್ಥ ಮಾಡ್ಕೋಬೇಕು ನಾವು, ಅವತ್ತಿನ ಕಾಲ ಬೇರೆ, ಇವತ್ತಿನ ಕಾಲ ಬೇರೆ. ಅವತ್ತಿದ್ದಂಥ ಪ್ರಾಣಿಗಳಿಗೆ ದೇಹ ಬೆಳೆದಿತ್ತು ಹೊರತು ಬುದ್ಧಿ ಬೆಳೆದಿರಲಿಲ್ಲ. ಇವತ್ತಿನ ಮನುಷ್ಯನಿಗೆ ಬುದ್ಧಿ ಬೆಳೆದಿದೆ, ವಿಜ್ಞಾನ ಇದೆ, ತಂತ್ರಜ್ಞಾನ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಆಸ್ಟ್ರಾಯ್ಡ್ ಡಿಫ್ಲೆಕ್ಷನ್ ಸ್ಟ್ರಾಟಜೀಸ್ ಅಂತ ಇವೆ. ಇವತ್ತು 2036 ಹೊತ್ತಿಗೆ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ, ಅಪೋಫಿಸ್ ಅಂತಕ್ಕಂಥ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಸನಿಹ ಬರುವಂಥ ಚಾನ್ಸಸ್ಸು 2.5 ಲಕ್ಷದಲ್ಲಿ 1 ಪಾಲು ಮಾತ್ರ. ಆದರೂ ಕೂಡ 2018 ಹೊತ್ತಿಗೆನೇ ಅದರ ಕಕ್ಷೆಯಲ್ಲಿ ಒಂದು ಅತಿ ಚಿಕ್ಕ ಒಂದು ವ್ಯತ್ಯಾಸ ತಂದು ಅದು ಭೂಮಿಯನ್ನು ಅಪ್ಪಳಿಸಿರೋ ಥರ ಮಾಡ್ತಕ್ಕಂಥ ತಂತ್ರಜ್ಞಾನ ನಮ್ಮ ಹತ್ರ ಇವತ್ತಿದೆ. ಆಯ್ತಾ? ಇದುವರೆಗೂ ಹೇಳಿದರು ವಿಜ್ಞಾನ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದೆ ಅಂತ ಹೇಳಿ. ಆ ವಿಜ್ಞಾನದ ವಿಷಯಕ್ಕೆ ಬಂದರೆ, ವಿಜ್ಞಾನ ಭೂಕಂಪ ಆಗುವುದನ್ನಾಗಲಿ ಅಥವಾ ಸುನಾಮಿ ಆಗುವುದನ್ನಾಗಲಿ ಕಂಡುಹಿಡಿಯೋಕ್ಕಿಂತ ಪೂರ್ವದೊಳಗೆ, ವಿಜ್ಞಾನಿಗಳು ಕಂಡುಹಿಡಿಯೋಕ್ಕಿಂತ ಪೂರ್ವದೊಳಗೆ ಎಷ್ಟೋ ಪಟ್ಟು ಮೊದಲು ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಅಂತ. ಇದನ್ನು ಒಪ್ತೀರಾ? ಆ ಪ್ರಾಣಿಗಳಿಗೆ ಹೃದಯ ಇದೆ, ಅದು ಭೂಮಿಗೂ ಕೂಡ ಒಂದು ಹೃದಯ ಅಂತ ಇದೆ. ನಾವಿವತ್ತು ಸಾಕಷ್ಟು ಪ್ರಾಣಿ ಹತ್ಯೆಗಳನ್ನು ಮಾಡ್ತಾ ಇದ್ದೀವಿ. ಆ ಪ್ರಾಣಿಗಳನ್ನು ಯಾವ ರೀತಿ ಇವತ್ತು ಹತ್ಯೆ ಮಾಡ್ತಾ ಇದ್ದಾರೆ ಅಂದರೆ,
ನಾವು ಸ್ವತಃ ಒಬ್ಬ ಮ್ಯಾನ್ಯುವಲ್ ಆಗಿ ಒಬ್ಬ ಮನುಷ್ಯನಾಗಿ ಕಡಿಲಿಕ್ಕೆ ಟೈಮ್ ಸಾಲಲ್ಲ ಅಂತ ಹೇಳಿ ಮಷಿನರಿಗಳನ್ನು ತಂದಿದ್ದಾರೆ. ಲಕ್ಷಾಂತರ ಪ್ರಾಣಿಗಳನ್ನು ಏಕಕಾಲದಲ್ಲಿ ಕಟ್ ಮಾಡ್ತಾರೆ. ರಕ್ತ ಹರಿದೋಗ್ಲಿಕ್ಕೆ ಕಾಲುವೆಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ನೋಡ್ತಾ ಇದ್ರೆ ಆ ಪ್ರಾಣಿಗಳ ಆಕ್ರಂದನವನ್ನು ಕೇಳ್ತಕ್ಕಂಥ ಆ ಭೂಮಾತೆಗೆ ಇವತ್ತು ಆ ಭೂಮಿಗೂ ಕೂಡ ತಲ್ಲಣ ಆಗ್ತಾ ಇದೆ. ಆ ತಲ್ಲಣದಿಂದ ಏನೆಲ್ಲ ಆಗ್ಬೋದು. ಆಕ್ಚುಲಿ ಇದನ್ನು ಕೇಳ್ಕೊಂಡಿರೋವಾಗ ಕೆಲವುದೆಲ್ಲ ಮೈಂಡಲ್ಲಿ ಬರ್ತಾನೆ ಇರುತ್ತೆ. ಹೌ ಟು ಬಿಕಮ್ ಅ ರಿಚ್ ಪರ್ಸನ್, ಹೌ ಟು ಬಿಕಮ್ ಮಿಲಿಯನರ್ ಅಂತ ಒಬ್ಬ ಬುಕ್ ಬರೆದನಂತೆ. ಆ ಬುಕ್ಕನ್ನು ಎಲ್ಲರೂ ತಗೊಂಡು ಓದಿ ಯಾರಿಗೂ ಅರ್ಥ ಆಗಲಿಲ್ಲ ಹೌ ಟು ಬಿಕಮ್ ಎ ಮಿಲಿಯನರ್ ಅಂತ. ಬಂದು ಇವನ್ನ ಕೇಳಿದ್ದಾರೆ, ಮಿಲಿಯನರ್ ಆಗೋದು ಹೇಗೆ ಅಂತ ನೀನು ಬುಕ್ ಬರೆದಿದ್ಯಾ, ಆದರೆ ಓದಿ ನಮಗೇನು ಅರ್ಥ ಆಗಲಿಲ್ಲ ಅಂತ. ನಾನು ಮಿಲಿಯನರ್ ಆಗೋದಕ್ಕೋಸ್ಕರ ನಾನು ಬರೆದಿದ್ದೀನಿ ಹೊರತು ನಿನಗೆ ಅರ್ಥ ಆಗಬೇಕು ಅಂತ ನಾನು ಬರೀಲಿಲ್ಲ ಅಂತ. ಪ್ಲೀಸ್ ಸ್ಟೇ ಟ್ಯೂನ್. ಆ ಕಡೆ ಕುಳಿತಿರ್ತಕ್ಕಂಥವ್ರು ಮೌಢ್ಯತೆಯನ್ನು ತುಂಬಿಕೊಂಡಿರ್ತಕ್ಕಂಥ ಅಜ್ಞಾನಿಗಳು, ಅವರಿಗೆ ಬುದ್ಧಿಗಳೇ ಇಲ್ಲ ಅಂತ ದಯಮಾಡಿ ಆ ಮಾತನ್ನು ವಾಪಸ್ ತಗೋಬೇಕು ಅಂತ ನಾನು ಯಾರು ಹೇಳಿದ್ದು? ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.